ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? 2 ಕೋರ್ಟ್ ರೂಮ್ ಡ್ರಾಮಾಗಳ ಬಗ್ಗೆ ಮಾತನಾಡೋಣ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದಂತಹ ಕಥೆ. ಇನ್ನೇನು ಈ ಸಿನಿಮಾನ ಮಾಸ್ಟರ್ ಪೀಸ್ ಅಂತ ಕರಿಬೇಕು. ಆದರೆ ಕ್ಲೈಮ್ಯಾಕ್ಸ್ನ ಮಾತ್ರ ಕೆಡಿಸಿದ್ದಾರೆ ಅನ್ನೋದಕ್ಕಿಂತ ಕನ್ವಿನ್ಸಿಂಗ್ ಆಗಲ್ಲ. ಇಷ್ಟೆಲ್ಲ ಮಾಡಿದ್ದು ಕೇವಲ ಇಷ್ಟಕ್ಕೋಸ್ಕರನಾ ಅಂತ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಮೊದಲನೇದು ಸಿಸ್ಟಮ್ ಅಂತ ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ಎರಡನೇದು ಇಕ್ಕಾ ಅಂತ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. 2 ಹಿಂದಿ ಸಿನಿಮಾಗಳು. ಈ ಸಿಸ್ಟಮ್ ಅನ್ನೋದು ಅಶ್ವಿನಿ ಅಯ್ಯರ್ ತಿವಾರಿ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ. 2 ಮಹಿಳೆಯರು, ಸೋನಾಕ್ಷಿ ಸಿನ್ಹಾ ಮತ್ತು ಜ್ಯೋತಿಕಾರ್ ಅವರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಸೋನಾಕ್ಷಿ ಸಿನ್ಹಾರವರು ಪ್ರಾಸಿಕ್ಯೂಟರ್ ಆಗಿರ್ತಾರೆ, ಜ್ಯೋತಿಕಾ ಅವರು ಸ್ಟೆನೋಗ್ರಾಫರ್ ಆಗಿರ್ತಾರೆ. ಈ ಇಬ್ಬರ ಒಂದು ಕಾಂಬೋ ಕೇಸ್ಗಳನ್ನು ಗೆಲ್ಲೋದಕ್ಕೆ ಒಬ್ಬ ಸ್ಟೆನೋಗ್ರಾಫರ್ ಕೂಡ ಎಷ್ಟು ಬ್ರಿಲಿಯಂಟ್ ಆಗಿರಬಹುದು ಅನ್ನೋದನ್ನು ತುಂಬ ಸುಂದರವಾಗಿ ತಗೊಂಡಿದ್ದಾರೆ. ಎಂಗೇಜಿಂಗ್ ಆಗಿದೆ. ಒಂದರ ನಂತರ ಬರುವಂತಹ ಕೇಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೋನಾಕ್ಷಿ ಸಿನ್ಹಾರವರು ಜ್ಯೋತಿಕಾರ್ ಅವರ ಸಹಾಯವನ್ನು ಪಡೆದುಕೊಂಡು ಕೇಸನ್ನು ಭೇದಿಸೋ ರೀತಿ ಇವರಿಬ್ಬರು ಅನ್ಬ್ರೇಕಬಲ್ ಜೋಡಿ ಆಗೇ ಆಗ್ತಾರೆ ಅಂತ ಅನಿಸುತ್ತೆ. ಆದರೆ ಒಂದು ಟ್ವಿಸ್ಟ್ ಇಡ್ತಾರೆ. ಸೋನಾಕ್ಷಿ ಸಿನ್ಹಾ ಅವರ ತಂದೆ ಒಬ್ಬ ದೊಡ್ಡ ಲಾಯರ್, ಒಂದು ಪ್ರೈವೇಟ್ ಫರ್ಮ್ ಇದೆ, ತುಂಬಾ ಎಸ್ಟಾಬ್ಲಿಷ್ಡ್ ಪರ್ಸನ್. ಆದರೆ ಮಗಳಿಗೆ ಕಂಡೀಷನ್ ಹಾಕಿದ್ದಾರೆ, ನನ್ನ ಫರ್ಮ್ನ ನೀನು ಸೇರಬೇಕಂದ್ರೆ ನೀನು ಸ್ವಂತವಾಗಿ ಇಷ್ಟು ಕೇಸ್ಗಳನ್ನು ಗೆದ್ದು ಬರಬೇಕು ಅಂತ. ಅದಕ್ಕೋಸ್ಕರ ಅವರು ಹೋರಾಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ರೀತಿ ಸರ್ಕಾರಿ ಕಚೇರಿಗಳನ್ನು ದೂರೋದು, ಇದು ಇಷ್ಟೇನಾ ಅಂತ ಆ ಥರದ್ದೆಲ್ಲ ಬರುತ್ತೆ. ಆದರೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯನೇ ಮುಖ್ಯ, ನ್ಯಾಯ ಸರ್ವಾಗೋದು ಮುಖ್ಯ ಅಂತ ಅವರು ಜನರ ಪರವಾಗಿ ನಿಲ್ಲುವಂತಹದ್ದು, ಕೊನೆಯಲ್ಲಿ ಅವರು ತೆಗೆದುಕೊಳ್ಳುವಂತಹ ಕೆಲವು ನಿಲುವುಗಳು ಎಲ್ಲ ಕೂಡ ತುಂಬ ಸುಂದರವಾಗಿ ಬಂದಿದೆ. ಆದರೆ ಕೊನೆಗೆ ಬರ್ತಾ ಯಾಕೋ ಕಥೆ ತುಂಬ ಲೂಸ್ ಎಂಡ್ಸ್ ಇದೆ. ಸ್ವಲ್ಪ ಸ್ಕ್ರಿಪ್ಟಿಂಗ್ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು. ಇಷ್ಟೊಂದು ಲೂಪ್ ಹೋಲ್ಸ್ನ ಅಲ್ಲಲ್ಲಿ ಬಿಟ್ಟು ಒಮ್ಮೆಲೆ ಒಂದು ಎಂಡಿಂಗ್ ತರುವಂತಹದ್ದು ಬೇಕಿರಲಿಲ್ಲ ಅಂತ ಅನ್ನಿಸ್ತು. ಇನ್ನು ಎರಡನೇದು ಇಕ್ಕಾ ಅಂತ. ಸಿದ್ಧಾರ್ಥ್ ಮಲ್ಹೋತ್ರಾರವರ ನಿರ್ದೇಶನದ ಈ ಚಿತ್ರದಲ್ಲಿ ಸನ್ನಿ ಡಿಯೋಲ್ ಮತ್ತು ಅಕ್ಷಯ್ ಖನ್ನಾ 2 ದೈತ್ಯ ಪ್ರತಿಭೆಗಳು, 2 ದೈತ್ಯ ನಟರು ಇವರು ಮುಖಾಮುಖಿ ಆಗಿದ್ದಾರೆ. ಕಂಪ್ಲೀಟ್ಲಿ ಮೌಲ್ಯಯುತ ಮಾರಲ್ಸ್ನ ಇಟ್ಕೊಂಡು ಬಂದಂತಹ ಸನ್ನಿ ಡಿಯೋಲ್ ಅವರೊಬ್ಬ ಲಾಯರ್, ಅಕ್ಷಯ್ ಖನ್ನಾ ಒಬ್ಬ ದೊಡ್ಡ ಪೊಲಿಟಿಷಿಯನ್ನ ಮಗ, ಬಿಗಡ ಹುವಾ ಬೇಟ ಅಂತ ಕರಿಬಹುದು. ಇದರ ಮಧ್ಯೆ ಫ್ಯಾಮಿಲಿ ಮ್ಯಾಟರ್ಸ್, ಅದು ಹೇಗೆ ಫ್ಯಾಮಿಲಿ ಒಂದಕ್ಕೊಂದು ಸುತ್ತಕೊಳ್ಳುತ್ತೆ, ಇವ್ರಿಗೂ ಏನು ಸಂಬಂಧ ಕೊನೆಯದಾಗಿ ಏರ್ಪಡುತ್ತೆ ಅಂತೆಲ್ಲ ಬಂದಿದೆ. ಒಂದು ಅಪರಾಧ ಆಗಿದೆ. ಅದರಲ್ಲಿ ಅಕ್ಷಯ್ ಖನ್ನಾರವರು, ಶೌರ್ಯಮಾನ್ ಅನ್ನೋರು, ಹಿ ಈಸ್ ಪ್ರೈಮ್ ಸಸ್ಪೆಕ್ಟ್. ಇವರೇ ಈ ಕೇಸನ್ನ ತಗೊಂಡ್ರೆ, ಈ ಸನ್ನಿ ಡಿಯೋಲ್ ಅವರು ತೆಗೆದುಕೊಂಡಂತಹ ಯಾವ ಕೇಸು ಇದುವರೆಗೂ ಸೋತ ಮಾತೇ ಇಲ್ಲ. ಹಾಗಾಗಿ ಅವರೇ ತೆಗೆದುಕೊಂಡ್ರೆ ಒಳ್ಳೆಯದು ಅಂತ ಅಂದುಕೊಂಡು ಅವರೇ ತೆಗೆದುಕೊಳ್ಳಲಿ ಅಂತ ಅವ್ರಿಗೆ ಯಾವ ರೀತಿ ಫೋರ್ಸ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಇದರಲ್ಲಿ ಶೌರ್ಯಮಾನ್ ತಪ್ಪಿದೆ ಅಂತ, ಆದರೂ ಹಿ ಈಸ್ ಫೋರ್ಸ್ ಟು ಟೇಕ್ ದ ಕೇಸ್. ತಗೊಂಡ ಮೇಲೆ ಕಥೆ ಮುಂದುವರಿಯುತ್ತೆ. ಇನ್ವೆಸ್ಟಿಗೇಷನ್ ಎಲ್ಲ ತಗೊಳ್ತಾರೆ, ಎಲ್ಲನೂ ಸರಿ. ಎದುರು ಪಕ್ಷದವರಾಗಿ ನಟಿಸಿರುವಂತಹ ಲಾಯರ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ ಕಥೆ. ಆದರೆ ಕೊನೆಯಲ್ಲಿ ರಶ್ಡ್ ಕ್ಲೈಮ್ಯಾಕ್ಸ್ ಮಾಡಿಬಿಟ್ರಾ, ಲೈಫ್ಗಿಂತ ಹೀರೋನೇ ಮುಖ್ಯ ಅನ್ನೋದನ್ನು ತೋರಿಸೋದಕ್ಕೆ ಹೋಗಿ, ಸನ್ನಿ ಡಿಯೋಲ್ ಪಾತ್ರವನ್ನೇ ಗ್ಲೋರಿಫೈ ಮಾಡೋದಕ್ಕೆ ಹೋಗಿ ಸಿನಿಮಾದಲ್ಲಿ ಸ್ವಲ್ಪ ಪೇಸಿಂಗ್ ಹೆಚ್ಚು ಕಮ್ಮಿ ಮಾಡಿ ಕಥೆನ ಅವಸರ ಮಾಡಿಬಿಟ್ರಾ ಅಂತ ಅನ್ನಿಸ್ತು. ಯಾವಾಗಲೂ ನಿಜ ಜೀವನದಲ್ಲೂ ಕೂಡ ಕೋರ್ಟ್ ಕೇಸ್ನಲ್ಲಿ ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ಅದೇ ರೀತಿ ಈ ರೀತಿಯಾದಂತಹ ಲೀಗಲ್ ಡ್ರಾಮಾ, ಲೀಗಲ್ ಬೇಸ್ಡ್ ಇರುವಂತಹ ಸಿನಿಮಾಗಳಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಈಸ್ ರಿಯಲಿ ಇಂಪಾರ್ಟೆಂಟ್. 2 ಸಿನಿಮಾಗಳಲ್ಲೂ ಕೂಡ ನನಗೆ ಕ್ಲೈಮ್ಯಾಕ್ಸ್ ಇಷ್ಟ ಆಗಲಿಲ್ಲ. ಆದರೆ ಒಂದು ಸರ್ತಿ ಎರಡನ್ನೂ ಕೂಡ ನೋಡುವಂತಹ ಸಿನಿಮಾಗಳೇ ಅನ್ನೋದು ನನ್ನ ಅಭಿಪ್ರಾಯ. ಸಿಸ್ಟಮ್ ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ, ಇಕ್ಕಾ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದೆ. ಮತ್ತೊಂದು ಸರಣಿ, ಸಿನಿಮಾ, ಪುಸ್ತಕ ಅಥವಾ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.